ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಬೆಳವಣಿಗೆಗಳು ನಡೆಯುತ್ತಿವೆ. ರಾಜಕೀಯ ವಿಶ್ಲೇಷಣೆಗಳನ್ನು ಮೀರಿದ ಸಂಚಲನ ಸೃಷ್ಟಿಯಾಗ್ತಿದೆ. ಯಾಕಂದ್ರೆ ಇಷ್ಟು ದಿನ ನಾನು ಕಾಂಗ್ರೆಸ್ ಕಟ್ಟಾಳು, ಗಾಂಧಿ ಮನೆತನದ ನಂಬಿಕಸ್ಥ ಅಂತ ಹೇಳಿ ಹೋದಲ್ಲಿ ಬಂದಲ್ಲಿ ಬಿಜೆಪಿಯವರನ್ನೇ ಟೀಕಿಸುತ್ತಿದ್ದ ಡಿಕೆಶಿ ಈಗ ಫುಲ್ ರಿವರ್ಸ್ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರೋಧದ ಮಧ್ಯೆಯೂ ಬಿಜೆಪಿ ನಾಯಕರ ಜೊತೆ ಗುರುತಿಸಿಕೊಳ್ತಿದ್ದಾರೆ. ಅದಕ್ಕೆ ಸಾಕ್ಷಿಯೇ ಇಶಾ ಫೌಂಡೇಶನ್ನ ಈ ಕಾರ್ಯಕ್ರಮ. ನಿಜ, ನಿನ್ನೆಯವರೆಗೂ ಪವರ್ ಅಂಡ್ ವೈಬ್ರೇಷನ್ ಬಗ್ಗೆ ಹೇಳಿಕೊಂಡಿದ್ದ ಡಿಕೆಶಿ ನಡೆಯಿಂದ ಕಾಂಗ್ರೆಸ್ನಲ್ಲಿ ಭಾರಿ ಸೆನ್ಸೇಷನ್ ಸೃಷ್ಟಿಯಾಗಿದೆ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಕಾಣಿಸಿಕೊಂಡಿರೋದು ಬಿಜೆಪಿ ನಾಯಕರಲ್ಲಿ ತಳಮಳ ಸೃಷ್ಟಿಸಿದೆ. ಅಮಿತ್ ಶಾ ಜೊತೆ ಡಿಕೆಶಿ ಬಿಜೆಪಿಗರಲ್ಲೇ ತಳಮಳ. ಎಸ್, ನಾನೇ ಬಾಸ್, ನಾನೇ ಲೀಡರ್ ಅಂತ ಗುಡುಗಿದ್ದ ಡಿಕೆಶಿ ಇದೀಗ ಬಿಜೆಪಿಗೆ ಸೇರ್ತಾರೆ ಅನ್ನೋ ಸುದ್ದಿ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ಯಾಕಂದ್ರೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಇಶಾ ಫೌಂಡೇಶನ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ಮೇಲ್ನೋಟಕ್ಕೆ ಇವರಿಬ್ಬರು ಅಷ್ಟೇನೂ ಮಾತನಾಡದೇ ಇದ್ರು. ಸಾಕಷ್ಟು ಚರ್ಚೆಗಳ ಬಳಿಕವೇ ಈ ಕಾರ್ಯಕ್ರಮಕ್ಕೆ ಇಬ್ರು ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೀಗ ಇವರಿಬ್ಬರ ಭೇಟಿ ಡಿಕೆಶಿ ಬಿಜೆಪಿ ಸೇರೋ ವದಂತಿಗೆ ಇನ್ನಷ್ಟು ಪುಷ್ಟಿ ನೀಡಿದ್ದು ರಾಜ್ಯ ನಾಯಕರು ತಳಮಳಗೊಂಡಿದ್ದಾರೆ. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ತಾರಾ ಡಿಕೆ ಶಿವಕುಮಾರ್? ಡಿಕೆಶಿ ನಡೆಯಿಂದ ರಾಜ್ಯ ಬಿಜೆಪಿ ನಾಯಕರು ಕಂಗಾಲು. ಕಾಂಗ್ರೆಸ್ನ ಆಂತರಿಕ ಕಲಹಗಳಿಂದ ಬೇಸರವೋ ಅಥವಾ ಪವರ್ ಶೇರಿಂಗ್ ಮಾತು ತಪ್ಪುವ ಮುನ್ಸೂಚನೆಯೋ ಗೊತ್ತಿಲ್ಲ. ಡಿಸಿಎಂ ಡಿಕೆಶಿ ಈಗ ಬಿಜೆಪಿಗೆ ದಿನೇ ದಿನೇ ಹತ್ತಿರವಾಗ್ತಿದ್ದಾರೆ. ನಿನ್ನೆಯಷ್ಟೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇರುವ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರು ವಿರೋಧ ಮಾಡಿದ್ರೂ ಕೂಡ ಕ್ಯಾರೆ ಎನ್ನದೆ ಡಿಕೆಶಿ ಸದ್ಗುರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದು ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿ ನಾಯಕರನ್ನ ಚಿಂತೆಗೀಡು ಮಾಡಿದೆ. ಯಾಕಂದ್ರೆ ಪವರ್ಫುಲ್ ಆಗಿರುವ ಡಿಕೆಶಿ ಬಿಜೆಪಿಗೆ ಬಂದ್ರೆ ನಮ್ಮ ಗತಿಯೇನು, ನಮ್ಮ ಸ್ಥಾನವನ್ನೇ ಕಿತ್ತುಕೊಳ್ತಾರೆ ಅನ್ನೋ ಆತಂಕ ಬಿಜೆಪಿಗರನ್ನ ಕಾಡ್ತಿದೆ. ಬಿಜೆಪಿಗೆ ಡಿಕೆಶಿ ಹೋಗಿದ್ದೇ ಆದ್ರೆ ಸಿಎಂ ಕ್ಯಾಂಡಿಡೇಟ್ ಫಿಕ್ಸ್. ಒಕ್ಕಲಿಗ ನಾಯಕತ್ವದ ಕೊರತೆ, ಡಿಕೆಶಿಯೇ ಬಿಜೆಪಿಗೆ ಬಾಸ್. ದೇಶದಲ್ಲಿ ಬಿಜೆಪಿ ಎಷ್ಟೇ ಪ್ರಬಲವಾಗಿದ್ರೂ ರಾಜ್ಯದಲ್ಲಿ ಪ್ರಭಾವಶಾಲಿ ನಾಯಕರ ಕೊರತೆ ಇದೆ. ಹೀಗಾಗಿ ಮಾಸ್ ಲೀಡರ್ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಕಡೆಗೆ ಮುಖ ಮಾಡಿದ್ದೇ ಆದ್ರೆ ಕಮಲ ಪಡೆಗೆ ಆನೆ ಬಲ ಬಂದಂತಾಗಲಿದೆ. ಜೊತೆಗೆ ಪ್ರಬಲವಾಗಿರುವ ಒಕ್ಕಲಿಗ ಸಮುದಾಯದ ಮತಗಳು ಸುಲಭವಾಗಿ ಬಿಜೆಪಿಗೆ ಬರಲಿವೆ. ಒಂದ್ ವೇಳೆ ಹಾಗಾದ್ರೆ ಬಿಜೆಪಿಯಲ್ಲೇ ಡಿಕೆಶಿಯನ್ನ ಸಿಎಂ ಮಾಡುವ ಸಾಧ್ಯತೆ ಹೆಚ್ಚಿದೆ. ಜೊತೆಗೆ ಬಲಿಷ್ಠ ಒಕ್ಕಲಿಗ ನಾಯಕತ್ವದ ಕೊರತೆ ಇರೋದ್ರಿಂದ ಡಿಕೆಶಿಯೇ ಆ ಸ್ಥಾನಕ್ಕೆ ಸೂಕ್ತ ಅಂತ ಬಿಜೆಪಿ ಹೈಕಮಾಂಡ್ ನಿರ್ಧರಿಸಬಹುದು ಅಂತ ಹೇಳಲಾಗ್ತಿದೆ. ಇದರಿಂದಾಗಿ ಈಗ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಅಶೋಕ್ಗೆ ಕಸಿವಿಸಿ ಉಂಟಾಗಿದೆ. ಪಣ ಸಂಘರ್ಷದ ಜೊತೆ ಬಂಡೆ ಬರ್ತಿರೋದು ಡಬಲ್ ಟೆನ್ಷನ್ ತಂದಿಟ್ಟಿದೆ. ಒಂದೊಮ್ಮೆ ಡಿಕೆಶಿ ಬಿಜೆಪಿಗೆ ಬಂದ್ರೆ ಮೈತ್ರಿ ಮಾಡಿಕೊಂಡಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಸೈಡ್ಲೈನ್ ಆಗೋ ಭಯ ಶುರುವಾಗಿದೆ ಅಂತಲೂ ವಿಶ್ಲೇಷಣೆ ಮಾಡಲಾಗ್ತಿದೆ. ಇದೇ ವಿಚಾರವಾಗಿ ಬಿವೈ ವಿಜೇಂದ್ರರನ್ನ ಕೇಳಿದ್ರೆ ಡಿಕೆಶಿ ಹೆಸರು ಹೇಳ್ತಿದ್ದಂತೆ ಕೈಮುಗಿದು ಹೋಗಿದ್ದಾರೆ. ನಾನು ಅವತ್ತೇ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲೋ ಮುನ್ಸೂಚನೆ ಅಂತ ಕಾಣಿಸ್ತಾ ಇದೆ. ಬಿಜೆಪಿ ಬರೋ ಸಾಧ್ಯತೆ ಇದೆಯಾ? ಧನ್ಯವಾದ. ಒಟ್ನಲ್ಲಿ ಡಿಸಿಎಂ ಡಿಕೆಶಿ ಬಿಜೆಪಿ ಸೇರೋದು ಬಹುತೇಕ ಫಿಕ್ಸ್ ಆಗಿದೆಯಾ ಅನ್ನೋ ಚರ್ಚೆ ತೀವ್ರಗೊಂಡಿದೆ. ರಾಜ್ಯ ರಾಜಕೀಯದಲ್ಲಿ ಯಾವಾಗ ಬೇಕಿದ್ರೂ ಕ್ಷಿಪ್ರ ಬೆಳವಣಿಗೆಯಾಗುವ ಸಾಧ್ಯತೆ ಇದ್ದು ಸದ್ಯ ಡಿಕೆಶಿ ನಡೆ ಕುತೂಹಲ ಮೂಡಿಸಿದೆ. ಸಹಜವಾಗಿಯೇ ಇದು ಬಿಜೆಪಿ ನಾಯಕರಲ್ಲಿ ತಳಮಳ ಸೃಷ್ಟಿಸಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.